ಶಾಲೆಗಾಗಿ ಶಾಲೆ ನನಗೇನು ಕೊಟ್ಟಿದೆ ಅಂತ ಹೇಳೋದು ಅವಶ್ಯ ಇಲ್ಲ. ಶಾಲೆಗಾಗಿ ನಾವು ಏನು ಕೊಟ್ಟಿದ್ದೇವೆ, ನಮ್ಮೂರ ಶಾಲೆಗೆ ನಾವು ಏನು ಕೊಟ್ಟಿದ್ದೇವೆ ಅಂತಕ್ಕಂಥ ಅರ್ಥಕೋಬೇಕಾಗಿಲ್ಲ ಹಿರಿಯರು, ಆ ಎಸ್ ಪದಾಧಿಕಾರಿಗಳು. ಎಸ್ ಕರ್ತವ್ಯ ಹೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪುಬೇಡಿ. ಯಾಕಂದ್ರೆ 6ರಿಂದ 14 ವರ್ಷದ ವಯೋಮಾನದ ಮಕ್ಕಳು ಶಾಲೆಗೆ ಏನಾಗ್ತಾ ಇದ್ದಾರೆ, ದಾಖಲಾಗಿದ್ದಾರೆ ಇಲ್ಲೋ ಅಂತಕ್ಕ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ, ಜವಾಬ್ದಾರಿ ಕರ್ತವ್ಯ. 6ರಿಂದ 14 ವರ್ಷದ ಮಕ್ಕಳು ಶಾಲೆಗೆ ದಾಖಲಾಗಬೇಕು. ಶಾಲೆಗೆ ದಾಖಲಾದ ಮಕ್ಕಳು ಗುಣಮಟ್ಟದ ಶಿಕ್ಷಣ ಶಾಲೆಯಲ್ಲಿ ಪಡಿತಾ ಇದ್ದಾರೋ ಇಲ್ಲೋ ಅಂತ ನೋಡ್ತಕ್ಕಂಥ ಜವಾಬ್ದಾರಿ SDMC ಅವ್ರದೇ. ಯಾಕೆ ಜವಾಬ್ದಾರಿ ಯಾಕಂದ್ರೆ ಊರಿನ ಎಲ್ಲಾ ಪಾಲಕರ ಪ್ರತಿನಿಧಿಗಳು ನೀವು ಎಲ್ಲದರ ನೋಡಕ್ ಅವ್ರಿಗೆ ಆಗುವುದಿಲ್ಲ. ಪಾಲಕರಿಗೆ ತಮ್ಮ ಮಕ್ಕಳು ನೋಡುವುದಕ್ಕಾಗಿ SDMC ಜವಾಬ್ದಾರಿ ಕೊಟ್ಟಿರ್ತಾರೆ. ಆದ್ದರಿಂದ ನೀವೆಲ್ಲ SDMC ಅವರು ಕೂಡಿ ಮಕ್ಕಳ 6ರಿಂದ 14 ವರ್ಷದ ಮಕ್ಕಳು ದಾಖಲಾಗಬೇಕು. ದಾಖಲಾದ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡ್ಕೋಬೇಕು ಮತ್ತು ಹಾಜರಿ ಇದರ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ. ಅಷ್ಟೇ ರೀ, ಶಾಲೆಗೆ ಅನುದಾನ ಏನು ಬಂದಿದೆ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ನಿಮ್ಮದೇ ಜವಾಬ್ದಾರಿ. ಜೊತೆಯಾಗಿ ಶಾಲೆ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಆಗಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಶಾಲೆಯಲ್ಲಿ ಪ್ರಧಾನ ಗುರುವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಾರದರ್ಶಕವಾಗಿರಬೇಕು ನಮ್ಮ ಕೆಲಸಗಳು. ನಾವು ಇವತ್ತು ನಾವೇನು ಅನ್ಯಾಯ ಮಾಡಿದ್ರೆ ನಮ್ಮ ಬದುಕಿನಲ್ಲಿ ಅನ್ಯಾಯದ ಅನುಭವಿಸ್ತಾ ಇದ್ದೇವೆ. ಈಗಿನ ಸದ್ಯದಲ್ಲಿ ನಮಗೆ ನಾವು ಆನಂದ ಸಿಗಬಹುದು, ಕೊನೆ ಗಳಿಗೆಯಲ್ಲಿ ನಾವು ಅನ್ಯಾಯದಲ್ಲಿ ಬದುಕಿದೆಯಾದರೆ ನಾವು ಬದುಕನ್ನು ಮುಂದೆ ಒಂದು ದಿನದಲ್ಲಿ ಕಳ್ಕೊಳ್ಬೇಕಾಗುತ್ತೆ. ಅಂದ್ರೆ ನಮ್ಮೂರ ಶಾಲೆ ವ್ಯವಸ್ಥೆ ಕೆಟ್ಟ ಹೋಗುತ್ತಾ, ನಮ್ಮೂರ ಭವಿಷ್ಯ ಅದಕ್ಕೆ ಹಾಳಾಗಬಾರ್ದಂದ್ರೆ ಎಲ್ಲ ಪಾಲಕರು ಜವಾಬ್ದಾರಿಯನ್ನು ಕಟ್ಕೋಬೇಕು. ಎಲ್ಲ ಪಾಲಕರು SDMC ರಚನೆ ಮಾಡಬೇಕಾದ್ರೆ ಯಾವ ವ್ಯಕ್ತಿ ಒಳ್ಳೆ ಕಾರ್ಯ ನಿರ್ವಹಿಸ್ತಾ ಇದ್ದಾನೆ ಅಂತಕ್ಕಂಥ ಅರಿತುಕೊಂಡು ಆ ಸದಸ್ಯರನ್ನು ಆಯ್ಕೆ ಮಾಡಬೇಕು. ಆಯ್ಕೆಯಾದ ಸದಸ್ಯರು ನಿಮ್ಮೂರ ಶಾಲೆಯ ಭೌತಿಕ ಬೆಳವಣಿಗೆ ಮತ್ತು ಮಕ್ಕಳ ಹಾಜರಾತಿ ಮತ್ತು ಕಟ್ಟಡಗಳ ಕಾಮಗಾರಿಗಳನ್ನು ಒಳ್ಳೆಯ ರೀತಿಯಿಂದ ನಡೆದೇವೆ ಅಂತಕ್ಕಂಥ ನೋಡತಕ್ಕಂಥ ಜವಾಬ್ದಾರಿ ನಿಮ್ಮದಲ್ಲವೇ. ಕೇವಲ ಗೊತ್ತಿಲ್ಲ, ಈಗಿನ ಹಂಚ ಅಲ್ಲೇ ತಗಡ ಹಾರಿ ಬಿದ್ದಿದೆ, ಅದನ್ನು ನೋಡಿದಾಗ ನಾವು 7ನೇ ವರ್ಗಕ್ಕೆ ಬರುವಳ ಅಂತ ಮಸ್ತಕರಿಸ್ತಕ್ಕಂಥ ತರಗತಿ ಆಗಿತ್ತು. ಆ ತರಗತಿಯನ್ನು ಕುತ್ಕೊಂಡು ಕಲ್ತೀವಿ ನಾವು. ಅಂದ್ರೆ ನಾನು ಕಲಿತ ಶಾಲೆ ಈ ಹಂಚು ಹಾರಿ ಹೋಗಿದೆ, ತಗಡು ಹಾರಿ ಹೋಗಿದೆ ಅಂದ್ರೆ ನಾನು ಈ ಊರಲ್ಲಿ ಒಬ್ಬ ವಿದ್ಯಾರ್ಥಿಗೆ ಬದುಕಿ ಹೋಗಿದ್ದೇನೆ. ನನ್ನೂರಿಗೆ ನಾನು ಏನು ಮಾಡಿದ್ದೇನೆ ಅಂತಕ್ಕಂಥ ಮುಖ್ಯ. ಊರಾಗ ಹುಟ್ಟಿದ ಮೇಲೆ ಊರಿಗೆ ನಾವೇನು ಮಾಡಿದ್ದೇವೆ ಆ ಕಲ್ಪನೆ ಎಲ್ಲರಲ್ಲಿ ಬರಬೇಕು. ಕೇವಲ SDMC ಅಷ್ಟೇ ಅಲ್ಲ, ಮತ್ತು ಊರಿನ ಪಾಲಕರಿಗೆ ಅಷ್ಟೇ ಅಲ್ಲ, ಸಮಸ್ತ ಊರಿನ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಮನಸ್ಸಿನ ರಕ್ತದಾಳದಲ್ಲಿ